ಪ್ರಾಚೀನ ಕಡೆ ಸಚಿನ್ ಎಲ್ಲರೂ ಮೂವರು ನಮಗೆ ನೋಡ್ಕೊಂಡು ಎಲ್ಲರೂ ಒಬ್ರು ಬಂದದ ಆದ್ರೆ ಹೆಚ್ಚಿಗೆ ನಿರ್ಮಾಪಕಂದೇ ಜಾತಿ ಜವಾಬ್ದಾರಿ ಇರ್ತದೆ. ನಿರ್ಮಾಪಕನೇ ಸಿನಿಮಾ ಮಾಡೋದು, ನಿರ್ಮಾಪಕನೇ ಡಿಸ್ಟ್ರಿಬ್ಯೂಟರ್ ಮಾಡೋದು. ಯಾಕಂದ್ರೆ ಇವತ್ತು ಯಾವ ಡಿಸ್ಟ್ರಿಬ್ಯೂಟರ್ಗಳು ದುಡ್ಡು ಆಗ್ತಾರೆ, ಯಾಕಂದ್ರೆ ಅವ್ರ ತಾನೇ ಬಂದ್ರೆ ಕೊಡ್ತಾರೆ ಇಲ್ಲ. ಚಿತ್ರಮಂದಿರ ಸಮಸ್ಯೆ ಇದೆ, ಚಿತ್ರಮಂದಿರಗಳಿಗೆ ಪರ್ಸೆಂಟೇಜ್ ಕೊಡಲಿಲ್ಲ, ಅದರಿಂದ ತುಂಬಾ ಚಿತ್ರಮಂದಿರ ಕಮ್ಮಿ ಆಗ್ತದೆ. ವಾರಕ್ಕೆ 14-15 ಕನ್ನಡ ಸಿನಿಮಾ, ತೆಲುಗು ಸಿನಿಮಾ 10, ತಮಿಳು ಸಿನಿಮಾ 8, ಹಿಂದಿ ಸಿನಿಮಾ 35-40 ಸಿನಿಮಾ ಬರ್ತದೆ. ಯಾವ ರೀತಿ ತಡ್ಕೋಬೇಕು, ಯಾವ ರೀತಿ ಮಾಡ್ಬೇಕು ಸಿನಿಮಾ, ಅದೆಲ್ಲ ಬಂದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಕೂತ್ಕೊಂಡು ಮಾತಾಡ್ತೀನಿ. ನೀವು ಕೊಟ್ಟಿದ್ದೆ 200 ಸಿನಿಮಾ ಆಗಿತ್ತಲ್ಲ ಅಣ್ಣ, ಯಾವುದು 200 ಸಿನಿಮಾಗೆ ಸಬ್ಸಿಡಿ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಇಂಪ್ಲಿಮೆಂಟ್ ಮಾಡಿಲ್ಲ. ಒಂದು ಸರ್ ಹೇಳ್ಬಿಡ್ತೀನಿ ಸರ್, ಪ್ಲೀಸ್ ಸರ್, 200 ಸಿನಿಮಾ ಆಗಿತ್ತು. ನಮ್ಮ ರಾಜ್ಯ ಕೂಡ ನಾವು ಕೇಳ್ತೀವಿ. ಬೇರೆ ರಾಜ್ಯದಲ್ಲಿ 120 120 ನಮಗೆ ಬೇಕಾದ್ರೆ ನಮ್ಮ ರಾಜ್ಯದ ನಮ್ಮ ಸಿನಿಮಾಗಳು ಕೊಡಿ, ನಮ್ಮ ಪಾಲಿಸಿ ಅಷ್ಟೇ. ನಾವು ಅವರು ಬೇರೆ 25 50 70 25 ಅಂತಾರೆ. ನಾವು ನಮ್ಮ ರಾಜ್ಯದಲ್ಲಿ 200 ಸಿನಿಮಾ ಕೊಡಿ, ಆದ್ರೆ ಇನ್ನೊಂದು 20 ಜಾಸ್ತಿನೇ ಕೊಡಿ. ಸರ್ಕಾರ ಮನವಿ ಮಾಡ್ತೀವಿ. ನಮ್ಮ ದುಡ್ಡನ್ನು ಅವ್ರು ಕೊಡೋದೇನಿಲ್ಲ, ಕೋಟ್ಯಾಂತರ ಟ್ಯಾಕ್ಸ್ ಕಟ್ಟಿಸ್ಕೊತಾರೆ. ಮನವಿ ಮಾಡ್ತೀವಿ. ಸರ್ಕಾರ ನಾವು ಹೇಳಿದಷ್ಟೇ ಕೇಳಕ್ಕೆ ಅವರು ತುಂಬಾ ಎಲ್ಲ ತಿಳ್ಕೊತಾರೆ. ತಿಳ್ಕೊಂಡು ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ. ಯಾವ ಕಾರಣಕ್ಕೂ ಅದನ್ನ ಎರಡನೇ ಮಾತಿಲ್ಲ. 200 ಸಿನಿಮಾ ಮಿನಿಮಮ್ ಕೇಳ್ತೀವಿ, 220 ಕೇಳ್ತೀವಿ. ನಾವು ಇನ್ನೊಂದು 5 ಲಕ್ಷ ಜಾಸ್ತಿ ಕೊಡೋದೇ ಕೇಳ್ತೀವಿ, ಅದ್ರ ಎರಡನೇ ಮಾತಿಲ್ಲ. ಕೆಲವ್ರು ಯಾರೋ ಗ್ರೂಪಲ್ಲಿ ಸಬ್ಸಿಡಿ ನಿಲ್ಲಿಸ್ಬಿಡ್ತಾರೆ, ಈ ಥರ ಹೋಗು ತುಂಬ ಇದೆ. ಚಿತ್ರರಂಗದಲ್ಲಿ ಇಡೀ ಉದ್ಯಮ ಇರೋ ಗಂಟ ಸಬ್ಸಿಡಿ ಕೊಡಬೇಕು ಅಂತ ನಮ್ಮೆಲ್ಲರ ಉದ್ದೇಶ ಹಾಗೂ ವಾಣಿಜ್ಯ ಮಂಡಳಿ ಉದ್ದೇಶ. ಯಾವ ಕಾರಣಕ್ಕೂ ಸಬ್ಸಿಡಿ ನಿಲ್ಲಿಸೋದನ್ನ ಎರಡನೇ ಮಾತೇ ಇಲ್ಲ. ಸಬ್ಸಿಡಿ ಜಾಸ್ತಿ ಕೊಡಿದ್ದು ಕೇಳ್ತಾ ಇದ್ದೀವಿ. 10 ಲಕ್ಷ ಇರೋದು 15 ಲಕ್ಷ ಮಾಡಿದ್ದು ಕೇಳ್ತೀವಿ, ಕಮ್ಮಿ ಮಾಡಿದ್ದು ಕೇಳಿದ. 125 ಸಿನಿಮಾ ಇದೆ, ಇವಾಗ 200 ಸಿನಿಮಾ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದನ್ನು ಇಡೀ ಉದ್ಯಮದ ಹಿತದೃಷ್ಟಿಯಿಂದ ಎಲ್ಲರೂ ಹೇಳ್ತಾರೆ. ಯಾರೋ ಒಬ್ರು ಮಾತಾಡೋದಂತ ಇನ್ನು ಮುಂದಕ್ಕೆ ಯಾರು ಇದ್ರ ಬಗ್ಗೆ ಮಾತಾಡಬೇಡಿ. ಚಿತ್ರೋದ್ಯಮದ ತುಂಬ ಸಮಸ್ಯೆ ಇದೆ, ನಿರ್ಮಾಪಕರಿಗೆ ಸಮಸ್ಯೆ ಇದೆ. ನಿರ್ಮಾಪಕನೇ ಚಿತ್ರ ಸ್ಟಾರ್ಟ್ ಮಾಡಬೇಕು, ಚಿತ್ರೀಕರಣ ಮಾಡಬೇಕು, ಬಿಡುಗಡೆ ಮಾಡಬೇಕು. ಯಾವ ಥಿಯೇಟ್ರಲ್ಲಾಗಲಿ ಯಾವುದ್ರಲ್ಲಿ ಥಿಯೇಟ್ರಿಗೂ ಕೆಲವರು ಬಾಡಿಗೆ ಕೊಟ್ಟು ಪರ್ಸೆಂಟೇಜ್ ಅಲ್ಲದೆ ಪ್ರಿಂಟ್ ಪ್ರಿಂಟ್ ಹಾಕಿ ಎಲ್ಲ ಅವನೇ ಮಾಡ್ತಾನೆ. ಎಲ್ಲ ಅವರೇನು ಬರೀ ಒಬ್ಬ ನಿರ್ಮಾಪಕ ಹೋಗ್ತಾನೆ. ಅದು ಮುಂದೆ ಯಾವ ರೀತಿ ಅವ್ರಿಗೆ ಹೊರೆ ಕಮ್ಮಿ ಮಾಡಬೇಕು, ಚಿತ್ರಗಳು ಯಾಕೆ ಹೋಯ್ತಾ ಇಲ್ಲ, ಏನು ಮಾಡಬೇಕು, ಸರ್ಕಾರದಲ್ಲಿ ನಾವೇನು ಕೇಳಬೇಕು, ಇವೆಲ್ಲ ಉದ್ದೇಶಪೂರ್ವಕ ಮಾಡ್ತಾ ಇದ್ದೀವಿ. ಯಾವುದು ಕೆಟ್ಟ ಉದ್ದೇಶ ಇಲ್ಲ. ನಿರ್ಮಾಪಕ ಉಳಿದ್ರೆ ಚಿತ್ರರಂಗ ಹೊಡಿತದೆ. ಮೊದಲು ನಿರ್ಮಾಪಕ ನಾವು ಆದ್ಯತೆ ಇಟ್ಕೊಂಡಿದ್ದೀವಿ. ಅದರಿಂದ ಇನ್ನು ಮುಂದಕ್ಕೆ ಯಾರೇ ಆಗಲಿ ಚಿತ್ರೋದ್ಯಮ ಇನ್ನು ಮುಂದಕ್ಕೆ ಹಿಂದೆ ಏನು ಮಾತಾಡೋದು ಗೊತ್ತಿಲ್ಲ, ಮುಂದಕ್ಕೆ ನಾವಂತೂ ಅಚ್ಚುಕಟ್ಟಾಗಿ ಉದ್ಯಮದ ದೃಷ್ಟಿಯಿಂದ, ನಿರ್ಮಾಪಕದ ದೃಷ್ಟಿಯಿಂದ ನಾಟ್ ಓನ್ಲಿ ನಿರ್ಮಾಪಕ, ವಿತರಕ, ಪ್ರದರ್ಶಕ ಎಲ್ಲರೂ ಉಳ್ಕೋಬೇಕು ಅನ್ನೋದಕ್ಕೆ ಸರ್ಕಾರದಲ್ಲಿ ಏನು ಬೇಕು, ಸರ್ಕಾರದ ಸಹಾಯ ತಗೊಂಡು ಇನ್ನು ಮುಂದಕ್ಕೆ ನಾವು ವ್ಯವಸ್ಥೆ ಮಾಡಬೇಕು ಅಂತ ಇದನ್ನ ಕಂಪ್ಲೀಟ್ ನಾವು ಸ್ಟಡಿ ಮಾಡ್ತೀವಿ. ಆಮೇಲೆ ಬಜೆಟ್ ಮಾಡೋಕ್ಕಿಂತ ಮುಂಚೆ ನಾವು ಸಿನಿಮಾಗೆ ಚಿತ್ರರಂಗದ ಏನು ಕೊಡಬೇಕು ಅಂತ ನಮ್ಮ ಎಲ್ಲ ಕಮಿಟಿ ಈ ಸಿನಿಮಾ ತಿಳಿಸ್ಬಿಟ್ಟು ನಾವು ಬಜೆಟ್ ಸರ್ಕಾರ ಕೊಡ್ತೀವಿ. ಇನ್ನು ಮುಂದಕ್ಕೆ ಯಾರು ಗೊಂದಲ ಮಾಡ್ಕೋಬೇಡಿ, ನೀವು ಮಾತಾಡಬೇಡಿ. ಏನೇ ಸಮಾಚಾರ ಬಂದು ನಮ್ಮ ವಾಣಿಜ್ಯ ಮಂಡಳಿಗೆ ತಿಳಿಸಿ, ಸೆಕ್ರೆಟರಿ ಅಧ್ಯಕ್ಷತೆ ನಾವು ಇರ್ತೀವಿ. ಯಾರೇ ಬಂದು ತಿಳಿಸಿದ್ರೆ ನಿಮ್ಮದು ಏನೇ ಕುಂದುಕೊರತೆಗೆ ಯಾವಾಗ ನಾವು ಸದಾ ಭಾಗಿಯಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ನಾವಿದ್ದೀವಿ. ಚಿತ್ರರಂಗ ಉಳಿಬೇಕು, ಬೆಳಿಬೇಕು. ಯಾಕೆಂದ್ರೆ ಇವತ್ತು ನಾವು ಇರ್ತೀವಿ, ನಾಳೆ ಇನ್ನೊಬ್ರು ಬರ್ತಾರೆ. ಉದ್ಯಮ ಸದಾ ಶಾಶ್ವತವಾಗಿರ್ತದೆ. ಆ ಉದ್ಯಮಕ್ಕೆ ಯಾವುದು ಕಳಂಕ ತರಬಾರ್ದು. ಸುಮ್ಮನೆ ಊಹಾಪೋಹ ನೀವು ವಯಸ್ಸಲ್ಲಿ ಯಾಕೆಂದರೆ ಸುಮಾರು 4,000 ಜನ ಮಾತಾಡೋದಕ್ಕೆ ಅವರು ಅಭ್ಯಾಸ ಇಟ್ಕೊಳ್ತಾರೆ. ಅಂಥವ್ರೆ ಇನ್ನು ಮುಂದೆ ಮಾತಾಡಬೇಡಿ, ತಿಳ್ಕೊಳ್ಳಿ. ನಿರ್ಮಾಪಕ ಸಿನಿಮಾ ಮಾಡೋದು ಕಷ್ಟ ಏನೇನೆ ಅಂತ ನಿಜವಾಗ ನೋವಿದೆ, ಅರ್ಥ ಇದೆ. ಅದರಿಂದ ಇದು ಬಿಟ್ಟಾದ್ಮೇಲೆ ನಮಗೆ ತುಂಬ ಇನ್ನು ಮುಂದಕ್ಕೆ ಈ ಥರದಲ್ಲಿ ಕಡಿವಾಣ ಹಾಕಿ ಅಂಥವ್ರಿಗೆ ನಾವು ಯಾವ ರೀತಿಯೂ ನಾಮಕಪುಷ ಕೊಡೋಕೆ ಇಷ್ಟಪಡ್ತೀವಿ. ನಿಮ್ಗೆ ಏನು ಬೇಕಾದ್ರೆ ಸಮಸ್ಯೆ ನಾವು ಮಾಡೋಣ, ಸರ್ಕಾರದ ಒಟ್ಟಾಗಿರೋಣ. ಅದು ಬಿಟ್ಬಿಟ್ಟು ಇದೆಲ್ಲ ಮಾತಾಡೋದು ಬೇಡ ಅಂತ ನಾನು ಕೇಳ್ಕೊತೀನಿ. ಇದನ್ನು ಕೂಡಲೇ ರೇಣುಕಾ ಅಧ್ಯಕ್ಷ ನಿರ್ಮಾಪಕ ಸಂಘ ಕೊಟ್ಟಿದ್ದ ನಿರ್ಮಾಪಕರೆಲ್ಲ ಅದನ್ನು ಆಲ್ಮೋಸ್ಟ್ ಅಲ್ಲೂ ಸರ್ಕಾರದಲ್ಲೂ ಮನವಿ ಮಾಡಿ ಇನ್ನು ಮುಂದಕ್ಕೆ ಯಾವ ರೀತಿ ಚಿತ್ರೋದ್ಯಮದಲ್ಲಿ
ತೊಂದರೆಗಳನ್ನ ಕಡಿಮೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀವಿ. ಎಲ್ಲ ನಾವು ಒಗ್ಗಟ್ಟಾಗಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.